ಹತ್ತು ಅವತಾರ ಭಗವಾನನೇ ಮುತ್ತಿನ ರೂತಿ ಬೆಳಗುವಿನ ಬಾಳು ಬೆಳಗಿಸುವ ದೇವನೇ ಭಕ್ತರನ್ನು ಧರಿಸು ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನ ರೂತಿ ಬೆಳಗುವಿನ ಬಾಳು ಬೆಳಗಿಸುವ ದೇವನೇ ಭಕ್ತರನ್ನು ಧರಿಸು ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮಹೇಶ್ವರಿ ಮಹಾದೇವನ ಸತಿಯಾಗಿ ಮಹಾರಕ್ಕಸರನ್ನ ಸಂಹರಿಸಿ ಜಗತ್ ಕಲ್ಯಾಣ ಮಾಡಿದಂತೆ ಈ ಕಲಿಯುಗದ ರಕ್ಕಸರನ್ನ ಸಂಹರಿಸುವುದಕ್ಕೆ ಮತ್ತೊಮ್ಮೆ ಅವತರಿಸಿ ಬಾತಾಯಿ ನಿತ್ಯ ಈ ಭೂತಾಯಿಯ ಸೇವೆ ಕುರಿ ಸೇವೆಯೇ ನಮ್ಮೆಲ್ಲರೂ ಉಸಿರೆಂದು ಬದುಕುತ್ತಿರುವ ನಮ್ಮನ್ನೆಲ್ಲ ಉದ್ಧರಿಸು ತಾಯಿ ಉದ್ಧರಿಸು. ಮಗಳ ಶ್ರೀ ಗೌರಿ ಪೂಜೆ ಹಾಗೂ ಶ್ರೀ ಸದಾಶಿವನ ಪೂಜೆ ಮುಗಿಸಿದ್ದೇನೆ. ಮುಗಿಯಿತು ಬನ್ನಿ ಸ್ವಾಮಿ. ಭವತಾಪ ಕಳೆಯುವ ಈ ಭವತಾಯಿನೇ ಪೂಜೆಯನ್ನ ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ನೀವು ನಮಸ್ಕರಿಸಿರಿ. ಅಮ್ಮ ಗಿರ್ಜಾ ಮಾತೆ, ಗಿರ್ಜಾ ನಿನ್ನಿಂದಲೇ ಗಿರ್ಜಾ ವಲ್ಲಭನೆಂದು ಹರನ ಸತಿಯೇ ನೀನು. ನಿನಗೆ ನನ್ನ ನಮಸ್ಕಾರಗಳಮ್ಮ. ಮಾಮರದ ಕೋಗಿಲೆ ಕೂಡ ನಿನ್ನನ್ನು ಅಮ್ಮ ಎಂದು ಕೂಗಿ ಆನಂದಿಸುತ್ತಿರುವೆ. ಇಂದು ನಿನ್ನನ್ನು ನಾವು ಇಬ್ಬರು ಪೂಜಿಸಿ ಧನ್ಯರಾದೆವು ತಾಯಿ, ಧನ್ಯರಾದೆವು. ಹಗಲಿರು ಮಳೆ ಚಳಿ ಬಿಸಿಲೆನ್ನದೆ ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನಂತ ತಮ್ಮಂದಿರನ್ನು ಬೆಳೆಸುತ್ತಿದ್ದೀರಿ. ಅವರಿಗೆಲ್ಲ ಕಷ್ಟ ಕೊಟ್ಟವು, ಅವರಿಗೆಲ್ಲ ಸರಿಯಾಗಿ ಆಶೀರ್ವಾದ ಮಾಡಮ್ಮ ತಾಯಿ. ನಿನಗೆ ನನ್ನ ನಮಸ್ಕಾರಗಳು. ಸ್ವಾಮಿ,
ನೀವಾಡಿದ ಮಾತಲ್ಲಿ ಏನೋ ಸ್ವಲ್ಪ ಕಠೋರತೆ ಕಂಡಿತಲ್ಲವೇ? ಮಂಗಳ, ಕಠೋರತೆ ಎಂಬುದು ಈಗಿನ ಕಲಿಕಾಲದಲ್ಲಿ, ಕಠಿಣ ಕಾಲದಲ್ಲಿ ಅಗ್ನಿ ಪರಿಸ್ಥಿತಿ ಕಟ್ಟು ಇದ್ದಂತೆ ಮಗಳ. ಇದನ್ನು ಈ ನನ್ನ ಪೂಜೆಯಲ್ಲಿ ಕಷ್ಟ ಬರಬಾರದು ಎಂದು ಕಾಪಾಡಮ್ಮ ಅಂತ ಬೇಡಿಕೊಂಡಿದ್ದೆ. ಅಂದ್ರೆ ಇದರ ನಿಜದ ಅರ್ಥ? ಇದರ ನಿಜ ಅರ್ಥ ನೀನು ನನ್ನ ಮಾತು ತಿಳಿಯದೆ ಬಯಸಿದರೆ ವ್ಯರ್ಥ ನನ್ನ ಮಾತು ಅಲ್ಲವೆಂದು ನೀನು ಅಲ್ಲವೆಂದು ಅಂದಿದ್ರೆ ನೀನು ನನಗೆ ವಚನ ಕೊಡಬೇಕು ಮಂಗಳ. ಇದೇನು ಸ್ವಾಮಿ, ಹೇಗೆ ಕೇಳ್ತೀರಾ? ಸತಿಯಾದವಳು ಪತಿಯ ಆಜ್ಞೆಯನ್ನು ಪರಿಪಾಲಿಸುವುದು ಅವಳ ಆದ್ಯ ಕರ್ತವ್ಯ. ವಚನಶಾಸ್ತ್ರದಲ್ಲಿ ಹೇಳಿದಂತೆ ಪತಿ ಸೇವೆ ಮಾಡಿದ ಸತಿಯು 108 ವ್ರತವನ್ನ ಮಾಡಿದ ಪತಿಯ ಮಾತನ್ನ ಕೇಳಿದ ಸತಿಯು ಸತಿಯೇ ಅಲ್ಲ. ಅದೇನಂತ ಹೇಳಿ ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಡೆಸಿ. ಎದ್ದೇಳು ಮಂಗಳ, ಎದ್ದೇಳು. ಈ ನಿನ್ನ ಮಾತಿನಿಂದ ನನಗೆ ಅಜ್ಞಾನದ ಕಣ್ಣನ್ನು ತರಿಸಿಬಿಟ್ಟೆ. ಈ ನನ್ನ ಹೃದಯ ಬಡಿತವನ್ನೇ ಬದಲಾಯಿಸಿಬಿಟ್ಟೆ. ನಿತ್ಯ ನನ್ನ ಉಸಿರಿನಲ್ಲಿ ಧೂಮಪಾನವಾಗಿ ಹೊರಗೆ ಹೋಗುವಮ್ಮ ಪ್ರತಿಯೊಂದು ನಿನ್ನ ಮಾತಿನಿಂದ ಹೊರ ಹೋಗುವ ಈ ನನ್ನ ರಾಮವಾದ ಮನೆಯನ್ನು ಉಜ್ವಲಿಸಿ ರಾಮ ಮಂದಿರದ ಗೂಢವಾಯ್ತೆ ಕಣೆ. ಆ ನನ್ನ ತಮ್ಮ ಬೀರ ಏನಾಯ್ತು? ಆ ಬೀರ ಎಂದು ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ ಮಂಗಳ. ಅವನ ತಾಯಿ ನನ್ನ ತಾಯಿ ಇಬ್ಬರು ಅಕ್ಕ ತಂಗಿಯರು. ಗಂಡನಿಲ್ಲದೆ ನನ್ನ ಚಿಕ್ಕಮ್ಮ ತಾನು ರೋಗನಿಂದ ಸಾಯೋಮನ್ನ ಈ ಬೀರನೆಂಬ ಚಿಕ್ಕ ಕೂಸನನು ನನ್ನ ಕೈಯಲ್ಲಿ ಒಪ್ಪಿಸಿ ಸತ್ತು ಹೋದಳು ಮಗಳ. ಆ ಚಿಕ್ಕ ಕೂಸನೆ ಇಂದು ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೀನಿ. ಅವನೆಂದರೆ ನನಗೆ ಪಂಚಪ್ರಾಣ ಮಂಗಳ. ಅವನು ಯಾವ ರೀತಿ ನೋಡ್ತಾ ಇದ್ದಾನೆ ಗೊತ್ತಾ ನಿನಗೆ? ದೇವರ ಸಮನಾಗಿ ನೋಡುತ್ತಿದ್ದಾನೆ. ಆದ ಕಾರಣ ಇಬ್ಬರು ಬೇರೆ ಬೇರೆ ತಾಯಿಯ ಮಕ್ಕಳಂತೂ ನಮ್ಮಿಬ್ಬರ ಹೊರತು ಯಾರಿಗೂ ಗೊತ್ತಾಗಬಾರದು. ಸ್ವಂತ ನಿನ್ನ ಹೊಟ್ಟೆ ಮಗನಂತೆ ನೀನು ನೋಡ್ಕೊಳ್ಬೇಕು ಮಗ. ಅದೇ ನನ್ನ ಆಸೆ. ಅನಾಥನೆಂದು ಭಾವಿಸಬಾರದು. ಇದೆಂತಹ ಮಾತು ಸ್ವಾಮಿ? ಅವನು ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜನೆತ್ತಿರುವ ಬೀರಣ್ಣ. ಎಂದಿನಿಂದ ಅವನು ಅನಾಥನಲ್ಲ, ನನ್ನ ಸ್ವಂತ ಮಗ. ಇದು ನನ್ನ ರಾಮವಚನ. ಮೆಚ್ಚಿದೆ ಮಂಗಳ, ಮೆಚ್ಚಿದೆ. ಇಲ್ಲಿವರೆಗೂ ನನ್ನ ಹೃದಯದಲ್ಲಿ ಕೊಚ್ಚಿ ಹೋಗುವಂತೆ, ಕೆಚ್ಚದೆ ಒಡಲಲ್ಲಿ ಓಡಿದು ಹೋಗುವಂತೆ ರಭಸಕ್ಕೆ ಒಡ್ಡನೆ ಹಾಕಿದೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಸುಮಂಗ? ಬಾ, ಈ ಸಂತೋಷದಲ್ಲಿ ಗರಿಬಿಚ್ಚಿ ನಲಿಯುವಂತೆ ನನ್ನೊಂದಿಗೆ ಹಾಡುತ್ತಾ ಬಾರ ಮಂಗ. ಬಂದೇ ಬಾ ರಾಜ. ನಲ್ಲನ ಸವಿ ಮಾತಿನಲ್ಲಿ ಮೆಲ್ಲನೆಯ ಮಲ್ಲಿಗೆ ಸುವಾಸನೆಗೆ ಇತ್ತ ಹಾಡಿ ಕುಣಿಯೋಣ ಬಾ. ಸದಾ ಕಂಡಲಿ ಸದಾ ಕಂಡಲಿ ಸದಾ ಕಂಡಲಿ
ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ ಕಣ್ಣೆರಡು ಕಮಲಗಳಂತೆ ದುಂಬಿಗಳು ಮುಂಗುರುಳಂತೆ ರಾಸಿಕವು ಸಂಪಿಗೆಯಂತೆ ನೀರಿಗಳು ಹೂವಿರಿದಂತೆ ರಾಸಿಕವು ಸಂಪಿಗೆಯಂತೆ ನೀರಿಗಳು ಹೂವಿರಿದಂತೆ ನಡೆಯುತ್ತಿದೆ ಸೋತಿನ ಸದಾ ಕಣ್ಣಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಂಡ ಹಾವಿನ ಗಂಡ ಒರ್ರುವ ಕಿಚ್ಚಿನ ಗಂಡ ಕುತ್ತಾಕಿ ಗಂಡ ನಿತ್ತಾಕಿ ಗಂಡ ಅಣ್ಣ ಮುಸಲರ ಗಂಡ ಮೂರ್ ಲಾಖ ಮುಂಡಿ ಪಚಾರ್ ಕಿ ದೋಸ್ತರ ದೀನ್ ಸದಾಶಿವ ಮಹಾರಾಜ್ ಕಿ. ಅಣ್ಣ ಅತ್ತಿಗೆ ನನಗೆ ಆಶೀರ್ವಾದ. ಸೋದರ ಯಾಕಪ್ಪ ಕುರಿ ದಡಿಯಿಂದ ಇಷ್ಟು ತಡವಾಗಿ ಬಂದಿದೆಯಲ್ಲ, ಯಾಕೆ ಏನಾಯ್ತು? ಹೌದಣ್ಣ, ಕುರಿ ದಡ್ಡಿಯಿಂದ ಕುರಿ ಕೆಲಸವೆಲ್ಲ ಮುಗಿಸಿ ಆ ನನ್ನ ತಂದೆ ಶ್ರೀ ಸದಾಶಿವನ ಆಶೀರ್ವಾದಕ್ಕಾಗಿ ಓಡೋಡಿ ಬಂದೆ ಅಣ್ಣ, ಓಡೋಡಿ ಬಂದೆ. ಬಾ ಮಗ, ಬೇಗ ಮುಖ ತೊಳೆದುಕೋ, ಉಪ್ಪಿಟ್ಟು ತಿಂದು ಚಹಾ ಕುಡಿಯುವಂತೆ. ಹತ್ತಿಗೆ ಈ ಬೀರನಿಗೆ ಚಹಾ ಅಷ್ಟೇ ಏಕಮ್ಮ. ನನ್ನ ಹೆತ್ತ ತಂದೆ ತಾಯಿ ಅಂತಿರುವ ನೀವು ಈ ನಿಮ್ಮ ಕೈ ತುತ್ತಿನಿಂದ ಕೆಚ್ಚದೆ ಬೆಳೆಸಿಕೊಂಡ್ರು ಈ ಬೀರ. ಈಗಾಗಲೇ ಬಂದು ತಮಗೆ ಹಾಲು ಹಾಗೂ ಶ್ರೀ ಸದಾಶಿವನ ಪ್ರಸಾದವನ್ನ ಉಂಡು ಬಂದಿದ್ದೇನೆ. ಅಣ್ಣ ಹತ್ತಿಗೆ ನಾನಂದರೆ ನಿಮಗೆ ಇಷ್ಟವಿಲ್ಲವೇ? ಯಾಕೋ ತಮ್ಮ ಇವತ್ತು ಈ ರೀತಿ ಮಾತನಾಡ್ತಿದೆಯಲ್ಲಪ್ಪ, ನೀನಂದ್ರೆ ನಮಗೆ ಪಂಚ ಪ್ರಾಣ. ಅಣ್ಣ
ನಾನೆಂದರೆ ನಿಮಗೆ ಪಂಚಪ್ರಾಣ ಅಂತ ನನಗೂ ಗೊತ್ತಣ್ಣ. ಇದೇ ಮಾತು ಈ ನಿಮ್ಮ ಧರ್ಮದ ನುಡಿಯನ್ನ ಕೇಳಿಸಿಕೊಂಡೆ ಕೇಳಿಸಿಕೊಂಡೆ. ತಮ್ಮ ಅದು ಯಾಕಣ್ಣ ನಿನ್ನ ನಾಲ್ಗೆ ತೊದಲುತ್ತಿದೆಯಲ್ಲ? ಹೀಗಲಾದರೆ ಅಂದೆಲ್ಲ ನಾನಂದ್ರೆ ನಿನಗೆ ಪಂಚಪ್ರಾಣ ಅಂತ. ಹಾ, ತೆಗೆದುಕೊಂಡ 10 ಮರಿ ಮಾಡ್ದ 1 ಲಕ್ಷ ರೂಪಾಯಿ. ತಮ್ಮ ಸಹೋದರ, ಎಂತ ಸಾಧನೆಯಪ್ಪ ನಿನ್ನದು. ಈ ನಿನ್ನ ಕುರಿಮಿರಿನಿಂದಲೇ ನಾನೆಷ್ಟು ವರ್ಣಿಸಿದರೂ ಸಾಲದಪ್ಪ, ಸಾಲದು. ಈ ನಿನ್ನ ಕುರಿಮಿರಿಂದಲೇ ನನ್ನ ಮನೆತನ ನಡೆಯುವುದು. ಈ ವರ್ಷ 2 ವರ್ಷಗಳಿಂದ ಮಳೆ ಇಲ್ಲ, ಬೆಳೆ ಇಲ್ಲ. ಈ ರೈತ ನಾನೆಷ್ಟು ಹೊಲದಲ್ಲಿ ಬೆಳೆದ